ನಮಸ್ಕಾರ, ನನ್ನ ಹೆಸರು ಗೌತಮ ಬಿಚ್ಚುಗತ್ತಿ ಅಂತ. ಸೊರಬ ತಾಲೂಕು ಎಲ್ಸಿ ಗ್ರಾಮ. ಇದು ಕಕ್ಕರ್ಸಿ ಪ್ರದೇಶ. ಸೊರಬದಿಂದ ಎಷ್ಟು ದೂರ? ಸೊರಬದಿಂದ 5 ಕಿಲೋಮೀಟರ್ ದೂರದಂತ ಒಂದು ಹಳ್ಳಿ. ಈ ಸ್ಮಾರ್ಟ್ ಇರಿಗೇಷನ್ ಸಿಸ್ಟಮ್ ಏನು ಅಂದ್ರೆ, ಗಿಡಗಳಿಗೆ ಯಾವಾಗ ನೀರು ಅವಶ್ಯಕತೆ ಇದೆಯೋ ಅವಾಗಷ್ಟೇ ನೀರು ಬಿಡುವಂತ ಒಂದು ವ್ಯವಸ್ಥೆ. ಇದರಲ್ಲಿ 3 ಸೆನ್ಸರ್ಗಳಿರುತ್ತೆ. ಗ್ರೌಂಡ್ ಬೇಸ್ಡ್ ಸೆನ್ಸರ್, ವಾಟರ್ ಬೇಸ್ಡ್ ಸೆನ್ಸರ್, ವೆದರ್ ಬೇಸ್ಡ್ ಸೆನ್ಸರ್ಸ್. ನಮ್ಮ ಇಂಟರ್ಫಿಯರೆನ್ಸ್ ಇಲ್ಲ ಇಲ್ಲಿ ಜಾಸ್ತಿ. ನೀರಿಗಾಗಿ ನಾವು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆನೇ ಬರ್ತಾ ಇಲ್ಲ ಇಲ್ಲಿ. 5 ವರ್ಷದಿಂದ ಈ ಸ್ಮಾರ್ಟ್ ಇರಿಗೇಷನ್ ಸಿಸ್ಟಮ್ನ ಬಳಕೆ ಮಾಡ್ತಾ ಇದ್ದೀವಿ. ಇದು ನಮಗೆ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ಒಳ್ಳೆ ರಿಸಲ್ಟ್ ಕೂಡ ಇದೆ. ನಾನು 1.5 ಇಂಚ್ ನೀರಿನಲ್ಲಿ 5 ಎಕರೆ ತೋಟಗಾರಿಕೆ ಬೆಳೆಗಳನ್ನ ಮಾಡ್ತಾ ಇದ್ದೀನಿ. ಈ ನಮ್ಮ ವ್ಯವಸ್ಥೆ ಬಹಳ ಅದ್ಭುತವಾಗಿ ನಮಗೆ ಸಪೋರ್ಟ್ ಮಾಡ್ತಾ ಇದೆ. ಇದೊಂದು ರೀತಿ ರೈತನ ಇದು ಗ್ರೌಂಡ್ ಬೇಸ್ಡ್ ಸೆನ್ಸರ್ಗಳು ಅಂತ ಹೇಳಿ ನಾವು ಕರಿತೀವಿ. ಇದಿಷ್ಟು ವ್ಯವಸ್ಥೆನ ನಾವು 5 ವರ್ಷದ ಕೆಳಗೆ ಮಾಡಿದೀವಿ. ಇನ್ನೊಂದು 15 ವರ್ಷ ಚೆನ್ನಾಗಿ ಬಾಳಿಕೆ ಬರುವ ನಿರೀಕ್ಷೆಯಲ್ಲಿ ನಾವಿದೀವಿ. ಇಲ್ಲಿ 2 ಸೆನ್ಸರ್ಗಳಿದೆ. ಇದೇ ಡಿಸೈಡ್ ಮಾಡ್ತದೆ. ಈಗ ಕೃಷಿ ಹೊಂಡ ಓವರ್ಫ್ಲೋ ಆಗ್ಲಿಕ್ಕೂ ಬಿಡಲ್ಲ, ಪೂರ್ತಿ ಖಾಲಿ ಆಗ್ಲಿಕ್ಕೂ ಬಿಡಲ್ಲ. ಇದು ವಾಟರ್ ಲೆವೆಲ್ ಕಂಟ್ರೋಲರ್ ಅಂತ ಹೇಳಿ ಇದೇ ಮೇನ್ ಸೆನ್ಸರ್. ಇವತ್ತು ಎಷ್ಟು ಬಿಸಿಲು ಬಿತ್ತು ಅನ್ನೋದನ್ನ ಇದು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳುತ್ತೆ. ಒಳಗಡೆ ಸೆನ್ಸರ್ಗಳು ಕ್ಯಾಲ್ಕುಲೇಟ್ ಮಾಡಿಕೊಂಡು ಅಲ್ಲಿ ಮೋಟರ್ ಆನ್ ಮಾಡ್ಬೇಕಾ ಬೇಡವಾ ಅಂತ ಹೇಳಿ ನಿರ್ಧಾರ ಮಾಡುತ್ತೆ. ಎಲ್ಲರಿಗೂ ನಮಸ್ತೆ, ನನ್ನ ಹೆಸರು ಗೌತಮ ಅಂತ ಹೇಳಿ. ಸೊರಬ ತಾಲೂಕು ಎಲ್ಸಿ ಗ್ರಾಮ, ಶಿವಮೊಗ್ಗ ಡಿಸ್ಟಿಕ್. ಇದು 5 ಎಕರೆ ಪ್ರದೇಶ. ಇಲ್ಲಿ ನಾವು ಸ್ಮಾರ್ಟ್ ಇರಿಗೇಷನ್ ಸಿಸ್ಟಮ್ ಅನ್ನ ಬಳಕೆ ಮಾಡ್ಕೊತಿದ್ದೀವಿ. ಈ ಸ್ಮಾರ್ಟ್ ಇರಿಗೇಷನ್ ಸಿಸ್ಟಮ್ ಏನು ಅಂದ್ರೆ, ಗಿಡಗಳಿಗೆ ಯಾವಾಗ ನೀರು ಅವಶ್ಯಕತೆ ಇದೆಯೋ ಅವಾಗಷ್ಟೇ ನೀರು ಬಿಡುವಂತ ಒಂದು ವ್ಯವಸ್ಥೆ. ಇಲ್ಲಿ ನೀರಿಗೆ ಬಹಳ ಕೊರತೆ ಇದೆ. ಹಾಗಾಗಿ ಇಲ್ಲಿ 1.5 ಇಂಚು ನೀರು ಬಂದ್ರೆ ಅದೇ ದೊಡ್ಡ ನೀರು. ಹಾಗಾಗಿ ಈ ಸ್ಮಾರ್ಟ್ ಇರಿಗೇಷನ್ ಸಿಸ್ಟಮ್ ಅನ್ನ ನಾವು ವ್ಯಾಪಕವಾಗಿ ಇಲ್ಲಿ ಬಳಕೆ ಮಾಡ್ಕೊಂಡಿದ್ದೀವಿ. ಇದರಿಂದ ನಮಗೆ ಬಹಳ ಅನುಕೂಲ ಆಗಿದೆ. ಹೇಗೆ ಅಂದ್ರೆ, ನಾವು ಗಿಡ ಮರಗಳು ನಮಗೆ ಅನಿಸ್ದಾಗ ನಾವು ನೀರು ಬಿಡೋಕ್ಕಿಂತ ಗಿಡ ಮರಗಳಿಗೆ ಯಾವಾಗ ಬೇಕು ಅಂತ ತಿಳ್ಕೊಂಡು ನಾವು ನೀರು ಬಿಡೋದ್ರಿಂದ 50% ನೀರು ಉಳಿತಾಯ ಆಗ್ತದೆ. ಹಾಗಾಗಿ ಈ ಇಸ್ರೇಲಿ ಟೆಕ್ನಾಲಜಿ ಇದು ಸ್ಮಾರ್ಟ್ ಇರಿಗೇಷನ್ ಸಿಸ್ಟಮ್ ಅನ್ನೋದು ಆ ದೇಶದಲ್ಲಿ ಬಹಳ ನೀರಿನ ಕೊರತೆಯಿಂದಾಗಿ ಸುಮಾರು ಪ್ರಯೋಗಗಳನ್ನು ಮಾಡಿ ಹುಟ್ಟಿಕೊಂಡಂಥ ಒಂದು ವ್ಯವಸ್ಥೆ. ಅದನ್ನು ನಾವೀಗ ರೈತರು ಹೆಚ್ಚು ಸಮಯ ವ್ಯರ್ಥ ಮಾಡೋದೇ, ನಾವು ವಾಲು ತಿರ್ಸೋದ್ರಲ್ಲಿ. ಕರೆಂಟ್ ಬಂತು ಅಂತ ಮನೆಯಿಂದ ಓಡಿ ಬರೋದು ಜಮೀನಿಗೆ, ರಾತ್ರಿ ಆದರೆ ರಾತ್ರಿ ಬರಬೇಕು, ಈ ಥರ ಎಲ್ಲ ವ್ಯವಸ್ಥೆ ಇತ್ತು ಹಿಂದೆ. ಈಗ ಅದನ್ನೆಲ್ಲ ಮಾಡಬೇಕನ್ನೋ ಒಂದು ಅವಶ್ಯಕತೆ ಇಲ್ಲ. ನಾವು 5 ವರ್ಷದಿಂದ ಈ ಸ್ಮಾರ್ಟ್ ಇರಿಗೇಷನ್ ಸಿಸ್ಟಮ್ನ ಬಳಕೆ ಮಾಡ್ತಾ ಇದ್ದೀವಿ. ಇದು ನಮಗೆ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ಒಳ್ಳೆ ರಿಸಲ್ಟ್ ಕೂಡ ಇದೆ. ಗಿಡ ಮರಗಳಿಗೆ ಯಾವುದೇ ತೊಂದರೆ ಆಗಿಲ್ಲ. ನಾನು 1.5 ಇಂಚ್ ನೀರಿನಲ್ಲಿ 5 ಎಕರೆ ತೋಟಗಾರಿಕೆ ಬೆಳೆಗಳನ್ನು ಮಾಡ್ತಾ ಇದ್ದೀನಿ. ಇದು 5 ವರ್ಷದಿಂದ ಹೀಗೆ ಚೆನ್ನಾಗಿ ನಡ್ಕೊಂಡು ಬಂದಿದೆ. ಇದನ್ನ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿ ಹೇಳ್ತೀನಿ. ಇದರಲ್ಲಿ 3 ಸೆನ್ಸರ್ಗಳಿರುತ್ತೆ. ಗ್ರೌಂಡ್ ಬೇಸ್ಡ್ ಸೆನ್ಸರ್, ವಾಟರ್ ಬೇಸ್ಡ್ ಸೆನ್ಸರು, ವೆದರ್ ಬೇಸ್ಡ್ ಸೆನ್ಸರ್ಸ್. ಈ 3 ಸೆನ್ಸರ್ಗಳ ಆಧಾರಿತ ಗಿಡಗಳಿಗೆ ಯಾವಾಗ ನೀರು ಬೇಕಂತೇಳಿ ಆ ಟೆಕ್ನಾಲಜಿ ಗೊತ್ತಾಗ್ತದೆ. ಆಗ ಮಾತ್ರ ಗಿಡಗಳಿಗೆ ತಾನೇ ಆಟೋಮೆಟಿಕ್ಲಿ ನೀರನ್ನ ಬಿಡುವಂತ ವ್ಯವಸ್ಥೆ ಇಲ್ಲಿದೆ. ಈ ನೀರಿನ ವ್ಯವಸ್ಥೆಯನ್ನ ಅದ್ಭುತವಾಗಿ ಈ ವ್ಯವಸ್ಥೆ ನೋಡ್ಕೊಂಡು ಹೋಗ್ತಾ ಇದೆ. ನಮ್ಮ ಇಂಟರ್ಫಿಯರೆನ್ಸ್ ಇಲ್ಲ ಇಲ್ಲಿ ಜಾಸ್ತಿ. ನೀರಿಗಾಗಿ ನಾವು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆನೇ ಬರ್ತಾ ಇಲ್ಲ ಇಲ್ಲಿ. ಅಡಿಕೆ ಬೆಳೆ, ಆಮೇಲೆ ತೆಂಗು, ಮೆಣಸು, ಹಾಗೆ ಕಾಫಿ ಕೂಡ ಹಾಕಿದ್ದೀವಿ ಸ್ವಲ್ಪ. ಸಿಲ್ವರ್ ಓಕ್ ಬೆಳೆಸಿ ಮೆಣಸು ಬೆಳಲಿಕ್ಕೆ ಸಿಲ್ವರ್ ಓಕ್ ಬೆಳೆಸ್ತಾ ಇದ್ದೀವಿ. ಹಾಗೆ ಎಲ್ಲ ರೀತಿಯ ತೋಟಗಾರಿಕಾ ಬೆಳೆಗಳು ಇದೆ. ಇದೆಲ್ಲದಕ್ಕೂ ಈ ನಮ್ಮ ವ್ಯವಸ್ಥೆ ಬಹಳ ಅದ್ಭುತವಾಗಿ ನಮಗೆ ಸಪೋರ್ಟ್ ಮಾಡ್ತಾ ಇದೆ. ಇದೊಂದು ರೀತಿ ರೈತನ ಮಿತ್ರ ಅಂತ ಹೇಳಿ ಹೇಳ್ಬೋದು. ಇದು ಗ್ರೌಂಡ್ ಬೇಸ್ಡ್ ಸೆನ್ಸರ್ಗಳು ಅಂತ ಹೇಳಿ ನಾವು ಕರಿತೀವಿ. ಇದೇನಿಲ್ಲ, ಒಂದು ಕಾಪರ್ ರಾಡು ಮತ್ತೆ ಕಬ್ಬಿಣದ ರಾಡ್ ಇದೆ. ಒಳಗಡೆ ಒಂದು ಕಾಪರ್ ಪ್ಲೇಟ್ ಇದೆ, ಉದ್ದನಿದು 2 ಅಡಿ ಉದ್ದ ಇದೆ ನೆಲದೊಳಗಿದು. ಈ ಕಾಪರ್ ರಾಡ್ ಮಾತ್ರ 1 ಅಡಿನ ನಾವು ಒಳಗಡೆ ಹಾಕಿದೀವಿ. 1 ಅಡಿಗಿಂತ ತೇವಾಂಶ ಕೆಳಗೆ ಹೋಯ್ತು ಅಂದ ತಕ್ಷಣ ನಮಗೆ ಇದು ಅಲ್ಲಿ ಸಿಗ್ನಲ್ ಕೊಡ್ತದೆ ಸೆನ್ಸಾರ್ ಬೋರ್ಡ್ಗೆ. ಆಗ ನಮಗೆ ಮೋಟರ್ ಆನ್ ಮಾಡ್ಬೇಕು ಅಂತ ಹೇಳಿ ಅದಕ್ಕೆ ಗೊತ್ತಾಗಿ ಮೋಟರ್ನ ಆನ್ ಮಾಡ್ತದೆ. ಈಗ ಮಳೆ ಮುಗಿದು 15 ದಿನ ಆಗಿದೆ. ಇಲ್ಲಿ ಮೇಲ್ಗಡೆ ನಮ್ಮ ಭೂಮಿ ಒಣವಾಗಿದೆ.
ಇದು ಡ್ರೈ ಇದೆ ಅಂತೇಳಿ ನಾವು ಏನು ಮಾಡ್ತೀವಿ, ರೈತರು ನೀರು ಬಿಟ್ಬಿಡ್ತೀವಿ. ಆದರೆ ಗಿಡಗಳ ಬೇರುಗಳು 1 ಅಡಿ 2 ಅಡಿ ಕೆಳಗಡೆ ತನಕನೂ ಇರುತ್ತೆ. ಆ ಕೆಳಗಡೆ ನೀರು ಇರ್ಬೋದು, ನಮಗೆ ಗೊತ್ತಿಲ್ಲ. ಹಾಗಾಗಿ ಈ ಸೆನ್ಸರು ಒಂದು ಅಡಿಗಿಂತ ಕೆಳಗಡೆ ಹೋದ ತಕ್ಷಣ ಮಾತ್ರ ನಮಗೆ ಮೋಟ್ರ್ ಆನ್ ಮಾಡಲಿಕ್ಕೆ ಓಕೆ ಸಿಗ್ನಲ್ ಕೊಡ್ತದೆ. ಇದಿಷ್ಟು ವ್ಯವಸ್ಥೆನ ನಾವು 5 ವರ್ಷದ ಕೆಳಗೆ ಮಾಡಿದ್ವಿ. ಇನ್ನೊಂದು 15 ವರ್ಷ ಚೆನ್ನಾಗಿ ಬಾಳಿಕೆ ಬರುವ ನಿರೀಕ್ಷೆಯಲ್ಲಿ ನಾವಿದ್ದೀವಿ. ಯಾಕಂದ್ರೆ ಒಂದ್ಸಲಿ ತರಬೇಕಾದ್ರೆ ಉತ್ತಮ ಕ್ವಾಲಿಟಿಯ ಕಂಪನಿಗಳ ರೆಕಮೆಂಡೆಡ್ ಕಂಪನಿಗಳ ಐಟಮ್ಗಳನ್ನ ತಂದು ಹಾಕಿದ್ರೆ ಒಂದು 25 ವರ್ಷ ಏನು ತೊಂದರೆ ಆಗದಿರುವಂತ ವಸ್ತುಗಳಿದೆಲ್ಲ. ಯಾವುದು ಹಾಳಾಗಿ ಹೋಗುವ ಸಾಧ್ಯತೆ ಇಲ್ಲ. ಸಣ್ಣ ಪುಟ್ಟ ವಸ್ತುಗಳು ಹೋದ್ರೆ ಮತ್ತೆ ರಿಪ್ಲೇಸ್ಮೆಂಟ್ ಮಾಡ್ಕೋಬಹುದು. ಹಾಗೆ ಅದಕ್ಕೆಲ್ಲ 3 ವರ್ಷ 4 ವರ್ಷ ವಾರಂಟಿ ಕೂಡ ಇರುತ್ತೆ ಸ್ಯಾಂಡ್ ಫಿಲ್ಟರ್ಗಳಿಗೆಲ್ಲ. ಇದು 50 ಅಡಿ ಅಗಲ, 50 ಅಡಿ ಉದ್ದ, 15 ಅಡಿ ಆಳ ಇರುವಂತ ಕೃಷಿ ಹೊಂಡ. ಅಂದಾಜು ಒಂದು 2.5 3 ಲಕ್ಷ ಲೀಟರ್ ನೀರು ಸ್ಟಾಕ್ ಆಗ್ತದೆ ಇದ್ರೊಳಗೆ. ಇಲ್ಲಿ 2 ಸೆನ್ಸಾರ್ಗಳಿದೆ. ಇದೇ ಡಿಸೈಡ್ ಮಾಡ್ತದೆ ಈಗ ಕೃಷಿ ಹೊಂಡ ಓವರ್ಫ್ಲೋ ಆಗ್ಲಿಕ್ಕೂ ಬಿಡಲ್ಲ, ಪೂರ್ತಿ ಖಾಲಿ ಆಗ್ಲಿಕ್ಕೂ ಬಿಡಲ್ಲ. ಆ ಕೆಲಸವನ್ನ ಈ ವಾಟರ್ ಬೇಸ್ ಸೆನ್ಸರ್ಗಳು ಮಾಡ್ತದೆ. ಹಾಗೆ ಇದರಲ್ಲಿ ಮೀನ್ ಸಾಕಿದೀವಿ. ಆ ಮೀನನ್ನ ನಾವೇನು ತೆಗೆದು ಇದುವರೆಗೂ ವ್ಯಾಪಾರ ಮಾಡಿಲ್ಲ. ನಮ್ಗೆ ಇದರಲ್ಲಿ ಮೀನಿನ ಗೊಬ್ಬರನೇ ನಮಗೆ ನೀರ್ ಜೊತೆ ಹೋಗೋದ್ರಿಂದ ತೋಟಗಾರಿಕೆ ಬೆಳೆಗಳಿಗೆ ಬಹಳ ಅನುಕೂಲ ಆಗ್ತದೆ. ದಿನ 1 ಗ್ರಾಮ್ 2 ಗ್ರಾಮ್ ಗಿಡಗಳಿಗೆ ಸಿಗೋದ್ರಿಂದ ಬಹಳ ಅನುಕೂಲ ಆಗುತ್ತೆ ನಮಗೆ. ಇದರಿಂದ ಏನು ನಮ್ಮ ದೊಡ್ಡ ಖರ್ಚೇನಿಲ್ಲ ನಮಗೆ ಮೀನ್ ಸಾಕೋದ್ರಿಂದ. ಇಲ್ಲಿ 2 ಸೆನ್ಸರ್ಗಳಿದೆ. ಆ ಕೆಳಗಡೆ ಒಂದು ಸೆನ್ಸರ್ ಇದೆ, ಇಲ್ಲೊಂದು ಸೆನ್ಸರ್ ಇದೆ. ಆ ಕೆಳಗಡೆ ಈ ಮೇಲ್ಗಡೆ ಸೆನ್ಸರ್ ತನಕ ನೀರ್ ಬಂದ ತಕ್ಷಣ ಇದು ಓವರ್ಫ್ಲೋ ಆಗತ್ತೆ ಅಂತ ಅಲ್ಲಿ ಮೋಟ್ರಿಗೆ ಗೊತ್ತಾಗತ್ತೆ. ಅವಾಗ ಇದ್ರೊಳಗೆ ಒಂದು 5 HP ಮೋಟರ್ ಇದೆ. ಆ 5 HP ಮೋಟರ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗಿ ಆ ಕೆಳಗಡೆ ಸೆನ್ಸರ್ ತನಕ ನೀರು ಖಾಲಿ ಮಾಡುತ್ತೆ. ಆ ಕೆಳಗಡೆ ಸೆನ್ಸರ್ ತನಕ ನೀರು ಖಾಲಿ ಮಾಡಿದ್ರೆ ಅಲ್ಲಿ 15ರಿಂದ 20 ಲೀಟರ್ ಗಿಡಗಳಿಗೆ ನೀರು ಹೋಗಿರುತ್ತೆ. ಆ ಬೇಸಿಸ್ ಮೇಲೂ ಇದು ಕೆಲಸ ಮಾಡುತ್ತೆ. ಇಲ್ಲಿ ವಾಟರ್ ಬೇಸ್ ಸೆನ್ಸರ್ಗಳನ್ನ ನಾವು ನೋಡೋಣ. ಇಲ್ಲಿ 3 ಸೆನ್ಸರ್ಗಳಿದೆ. ಇದು ಓವರ್ಫ್ಲೋ, ಕೃಷಿ ಹೊಂಡ ಓವರ್ಫ್ಲೋ ಆಗದೆ ಇರೋಂಗೆ ನೋಡ್ಕೊಳ್ತದೆ. ಓವರ್ಫ್ಲೋ ಆಗತ್ತೆ ಅಂತ ಗೊತ್ತಾದ ತಕ್ಷಣ ಇದ್ರೊಳಗಿರೋ ಮೋಟರ್ನ ಆನ್ ಮಾಡಿ ತೋಟಕ್ಕೆ ನೀರು ಬಿಡ್ತದೆ. ಆಮೇಲೆ ಇದು ಮಿಡ್ ಲೆವೆಲ್ ಸೆನ್ಸರ್ ಇದೆ. ಇದು ಡೀಪ್ ಲೆವೆಲ್. ಇದು ಇಲ್ಲಿ ತನಕ ನೀರು ಖಾಲಿ ಆಗ್ಲಿಕ್ಕೆ ಬಿಡ್ತದೆ ಅಷ್ಟೇ. ಅದಕ್ಕಿಂತ ಫುಲ್ ಡ್ರೈ ಆಗಿ ಹೋಗ್ಲಿಕ್ಕೆ ಬಿಡಲ್ಲ. ಕೃಷಿ ಹೊಂಡ ನಾವು ಯಾವತ್ತೂ ಖಾಲಿ ಮಾಡಿಲ್ಲ, ಯಾಕಂದ್ರೆ ಮೀನುಗಳಿದೆ ಕೆಳಗಡೆ. ನಮ್ಗೆ ಗೊತ್ತಾಗದೆ ನಾವು ಮೋಟರ್ ಆನ್ ಮಾಡ್ಬಿಟ್ರೆ ನೀರು ಪೂರಿ ಖಾಲಿ ಆಗ್ಬಿಡ್ತದೆ. ಹಾಗಾಗಿ ಈ ಸೆನ್ಸರ್ಗಳು ಪೂರ್ತಿ ಕೃಷಿ ಹೊಂಡ ಖಾಲಿ ಮಾಡ್ಲಿಕ್ಕೂ ಬಿಡಲ್ಲ, ಓವರ್ಫ್ಲೋ ಆಗ್ಲಿಕ್ಕೂ ಬಿಡಲ್ಲ. ಇದು ವಾಟರ್ ಲೆವೆಲ್ ಕಂಟ್ರೋಲರ್ ಅಂತ ಹೇಳಿ, ಇದೇ ಮೇನ್ ಸೆನ್ಸರ್. ಇದೇ ಎಲ್ಲ ಕೆಲಸವನ್ನ ಮಾಡುವಂಥದ್ದು. ಇಲ್ಲಿ ಆಟೋಮೆಟಿಕ್ ಮೋಡ್ ಹಾಕಿಬಿಟ್ರೆ ಎಲ್ಲ ಹೆಚ್ಚು ಕೆಲಸಗಳನ್ನ ಅದೇ ಮಾಡ್ಕೊಳ್ಳುತ್ತೆ. ಮ್ಯಾನುವಲ್ ಬೇಕಾದ್ರೆ ಬಳಕೆ ಮಾಡ್ಬೋದು. ನಾವು ಆಟೋಮೆಟಿಕ್ ಮೋಡ್ ಹಾಕಿಬಿಟ್ರೆ ಇಲ್ಲಿ ಬಂದು ನೋಡಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ಸರಿಯಾಗಿ ನೀರು ನಮ್ಮ ತೋಟಗಾರಿಕಾ ಬೆಳೆಗಳಿಗೆ ಕರೆಕ್ಟಾಗಿ ಹೋಗಿರುತ್ತೆ. ಹಾಗಾಗಿ ಇದು ಉತ್ತಮವಾಗಿ ಕೆಲಸ ಮಾಡ್ತಾ ಇದೆ. ಇದನ್ನೆಲ್ಲ ಅಳವಡಿಕೆ ಮಾಡ್ಕೊಳ್ಳೋದ್ರೊಳಗೆ ನಮಗೆ ಒಂದು 50,000 ಖರ್ಚು ಆಗಿರ್ಬೋದು. ಆದರೆ ನಮಗೆ ಅಷ್ಟೇ ಅದು ಕೆಲಸ ಮಾಡ್ತಾ ಇದೆ. ನಮಗೆ ಟೈಮ್ ಟು ಟೈಮ್ ನೀರು ಬಿಡೋದೇ ದೊಡ್ಡ ಕೆಲಸ ಆಗಿತ್ತು. ಲೇಬರ್ಸ್ ಬೇಕಾಗಿತ್ತು ನಮಗೆ. ಬೇರೆ ಬೇರೆ ಕೆಲಸಗಳಿಂದ ಅದನ್ನು ಬಿಟ್ಟು ಇಲ್ಲಿ ಬಂದು ಆ ಕೆಲಸ ಹಾಳಾಗ್ತಿತ್ತು. ಹಾಗಾಗಿ ಈ ವ್ಯವಸ್ಥೆಯನ್ನ ಅದ್ಭುತವಾಗಿ ಮಾಡಿಕೊಂಡ್ರೆ ನಮಗೆ ಬಹಳ ಅನುಕೂಲಕಾರಿ ಇದು. ಈ ಸೋಲಾರ್ ಪ್ಯಾನಲ್ ವೆದರ್ ಬೇಸ್ ಸೆನ್ಸರ್ ತರ ಕೆಲಸ ಮಾಡುತ್ತೆ. ಯಾಕಂದ್ರೆ ಇದಕ್ಕೆ ಇದರ ಸ್ವಭಾವ ಬೆಳಕು ಬಿದ್ದನ್ನ ಸೆರೆ ಹಿಡಿಯುವಂತ ಕೆಲಸ ಮಾಡ್ತಾ ಇರುತ್ತೆ ಇದು. ಹಾಗಾಗಿ ಇವತ್ತು ಎಷ್ಟು ಬಿಸಿಲು ಬಿತ್ತು, ಎಷ್ಟು ಎವಾಪರೇಟ್ ಆಯ್ತು, ಬಿಸಿಲು ಬಿದ್ದಾಗ ಮಾತ್ರ ಭೂಮಿಯ ನೀರು ಎವಾಪರೇಟ್ ಆಗುವಂಥದ್ದು. ಇವತ್ತು ಎಷ್ಟು ಬಿಸಿಲು ಬಿತ್ತು ಅನ್ನೋದನ್ನ ಇದು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳುತ್ತೆ. ಒಳಗಡೆ ಸೆನ್ಸರ್ಗಳು ಕ್ಯಾಲ್ಕುಲೇಟ್ ಮಾಡಿಕೊಂಡು ಅಲ್ಲಿ ಮೋಟರ್ ಆನ್ ಮಾಡ್ಬೇಕಾ ಬೇಡವಾ ಅಂತ ಹೇಳಿ ನಿರ್ಧಾರ ಮಾಡುತ್ತೆ. ಇವತ್ತು ಈ ಗ್ರೌಂಡ್ ಬೇಸ್ಡ್ ಸೆನ್ಸರ್ ಇನ್ನು ನಮಗೆ ನೀರು ಭೂಮಿಯಲ್ಲಿ ತೇವಾಂಶ ಇದೆ ಅಂತ ಹೇಳ್ತಾ ಇದೆ. ಹಾಗಾಗಿ ಮೋಟರ್ನ ಇನ್ನು ಆನ್ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಆಮೇಲೆ ಈ ವೆದರ್ ಸೆನ್ಸರ್ ಇವತ್ತು ಕ್ಲೌಡಿ ಇತ್ತು, ವಾತಾವರಣ ಮೋಡ ಕವಿದ ವಾತಾವರಣ ಇತ್ತು, ಈ ತರ ಏನಾರು ಇದ್ರೆ ಮೋಟರ್ನ ಆಫ್ ಮಾಡುವಂತ ಕೆಲಸನೂ ಕೂಡ ಮಾಡ್ತದೆ. ಗುಡುಗು ಸಿಡ್ಲಿಗೆ ಬಂದು ನಾವಿಲ್ಲಿ ಮೋಟರ್ನ ಆಫ್ ಮಾಡ್ಬೇಕಂತ ಹೇಳಿ ಅವಶ್ಯಕತೆ ಇಲ್ಲ. ಸ್ಯಾಂಡ್ ಮೀಡಿಯಾ ಫಿಲ್ಟರ್ ಅಂತ ಹಾಕಿದ್ದಾರೆ. ಆಮೇಲೆ ಇದು ವೆಂಚುರಿ, ಅದು ಡಿಸ್ಕ್ ಫಿಲ್ಟರ್ಸ್.
ಈ ಕೃಷಿ ಹೊಂಡದಲ್ಲಿ ನಾವು ಮೀನನ್ನು ಸಾಕಿದ್ದೀವಿ. ಆ ಮೀನಿನ ಗೊಬ್ಬರ ಕೂಡ ಪ್ರತಿ ಸತಿ ನೀರು ಹೋಗ್ಬೇಕಾದ್ರೂ ತೋಟಗಾರಿಕಾ ಬೆಳೆಗಳಿಗೆ ಹೋಗುತ್ತೆ. ಆ ಮೀನಿನ ಗೊಬ್ಬರ ಇಲ್ಲಿ ಫಿಲ್ಟರ್ ಆಗುತ್ತೆ. ಅದರಲ್ಲಿ ಏನೇ ಕಸ ಏನಿದ್ರು ಫಿಲ್ಟರ್ ಆಗುತ್ತೆ. ಯಾಕಂದ್ರೆ ನಮ್ಮ ಅಲ್ಲಿ ಡ್ರಿಪ್ ಇರಿಗೇಷನ್ಗೆ ಫಿಲ್ಟ್ರೇಷನ್ ಬಹಳ ಮುಖ್ಯ. ಹಾಗಾಗಿ ಇಲ್ಲಿ ಫಿಲ್ಟರ್ ಆಗಿ ಉಳಿದಿದ ಕಸ ಏನು ಸ್ವಲ್ಪ ಸಣ್ಣ ಪುಟ್ಟ ಇದ್ರು ಅದಿಲ್ಲಿ ಹೋಗುತ್ತೆ. ಇಲ್ಲಿ ನಾವು ಅಳವಡಿಸಿರೋದು ಹನಿ ನೀರಾವರಿ. ನಮ್ಮ 4 ಎಕರೆ ತೋಟಗಾರಿಕಾ ಬೆಳೆಗಳಿಗೂ ಕೂಡ ಹನಿ ನೀರಾವರಿಯನ್ನ ಅಳವಡಿಸ್ಕೊಂಡಿದ್ದೀವಿ. ಇದರಲ್ಲಿ ಒಂದು ಮೇನ್ ಲೈನ್ ಮತ್ತೆ ಇದು ಲ್ಯಾಟ್ರಲ್ಸ್ ಅಂತ ಹೇಳಿ ಕರೀತಾರೆ, ಇವನ್ ಡ್ರಿಪ್ಪರ್ಸ್ ಅಂತ ಹೇಳಿ ಕರೀತಾರೆ. ಈ ಲ್ಯಾಟ್ರಲ್ನಿಂದ ಡ್ರಿಪ್ಪರ್ಸ್ಗಳಿಂದ ನೀರು ಹೊರಗೆ ಬಿದ್ದು ಹನಿ ಹನಿಯಾಗಿ ನೀರು ಬೀಳುತ್ತೆ. ಇದರ ಅನುಕೂಲಗಳು ಏನು ಅಂದರೆ, ಕಡಿಮೆ ನೀರಿನಲ್ಲಿ ಹೆಚ್ಚು ಪ್ರದೇಶಕ್ಕೆ ನಾವು ನೀರು ಉಣಿಸ್ಬೋದು. ಅದೇ ಇದರ ಮುಖ್ಯ ಕೆಲಸ. ಹಾಗೂ ಕಡಿಮೆ ನೀರು ಸಾಕು. ಇದಕ್ಕೆ ಪ್ರೆಷರ್ ಬೇಡ. ವಿತೌಟ್ ಪ್ರೆಷರ್ ಪಂಪ್ ಇಲ್ದೇನೂ ಕೂಡ ಟ್ಯಾಂಕಲ್ಲಿ ಸ್ಟೋರ್ ಮಾಡಿ ಅಲ್ಲಿಂದ ಗ್ರಾವಿಟಿ ಬೇಸ್ ಕೂಡ ನಾವು ನೀರನ್ನ ತೋಟಕ್ಕೆ ಉಣಿಸ್ಬೋದು. ಇದು ಡ್ರಿಪ್ ಇರಿಗೇಷನ್ ಇಂಪಾರ್ಟೆನ್ಸಸ್. ಮತ್ತು ಈ ಡ್ರಿಪ್ಪು ಅಡಿಕೆ ಗಿಡಕ್ಕೆ ನಾವು 14 ಲೀಟ್ರು ನೀರು ಬೀಳುವಾಗ ಅಡಿಕೆ ಗಿಡಗಳಿಗೆ ಮಾಡಿದ್ದೀವಿ. ಇಲ್ಲಿ ಒಂದು 8 ಲೀಟರ್ನ ಡ್ರಿಪ್ಪರು, ಇನ್ನೊಂದು 6 ಲೀಟರ್ನ ಡ್ರಿಪ್ಪರು ಮಾಡಿದ್ದೀವಿ. ಒಂದು 16 ಲೀಟ್ರು ಆ್ಯಾವ್ರೇಜು 15ರಿಂದ 16 ಲೀಟ್ರು ನಮ್ಮ ಅಡಿಕೆ ಗಿಡಗಳಿಗೆ ಹೋಗುತ್ತೆ. ಇಲ್ಲಿ 14 ಲೀಟ್ರದ 5-6 ಡ್ರಿಪ್ಪರ್ಗಳನ್ನು ಹಾಕಿದ್ದೀವಿ ಆ ತೆಂಗಿನ ಮರಗಳಿಗೆ. ಅಲ್ಲಿ 100 ಲೀಟ್ರ್ ಸರಾಸರಿ ತೆಂಗಿನ ಗಿಡಗಳಿಗೆ ನೀರು ಹೋಗುತ್ತೆ. ಆಮೇಲೆ ಒಂದೇ ಸಮಯದಲ್ಲಿ ನಾವು 4 ಎಕರೆಗೂ ನೀರು ಉಣಿಸೋದ್ರಿಂದ ನಮಗೆ ಸಮಯದ ಉಳಿತಾಯ ಆಗ್ತದೆ. ಶಿಫ್ಟ್ ಮಾಡಿ ತಿರ್ಸಿ ರೈತರಿಗೆ ಸಮಯ ಹೋಗೋದೇ ಹೆಚ್ಚಲ್ಲಿ. ನಮಗೆ ಸರಿ ಸಮಯವಾಗಿ ಬಂದು ಶಿಫ್ಟ್ ತಿರ್ಸ್ಲಿಲ್ಲ ಅಂದರೆ ಹೋದಲ್ಲೇ ನೀರು ಹೋಗ್ತಿರ್ತದೆ ವ್ಯರ್ಥವಾಗಿ. ಇಲ್ಲಿ ಸುಮಾರು ನೀರು ವೇಸ್ಟ್ ಆಗ್ತದೆ. ಇದು ಹಾಗಲ್ಲ, 4 ಎಕರೆ ಪ್ರದೇಶಕ್ಕೂ ಎಟ್ ಎ ಟೈಮ್ ನೀರು ಹೋಗುವಂಥ ವ್ಯವಸ್ಥೆ. ಹಾಗೆ ಹಣ್ಣಿನ ಗಿಡಗಳು, ಕಾಫಿ ಗಿಡ, ಇದಕ್ಕೆಲ್ಲ 2 ಲೀಟರ್ ಸಾಕು. ಬೇರೆ ಸಿಲ್ವರ್ ಮರಗಳು, ಕಾಳು ಜಾತಿ ಮರಗಳು, ಇದಕ್ಕೆಲ್ಲ 1 ಲೀಟ್ರು. ವಾರಕ್ಕೆ 15 ದಿನಕ್ಕೆ ಒಂದೊಂದು 10 ಲೀಟರ್ಗಳು ಸಾಕು. ತೋಟಗಾರಿಕೆ ಬೆಳೆಗಳಿಗೆ ಬಹಳ ಕಡಿಮೆ ನೀರಿಂದ ನಾವು ಈ ಡ್ರಿಪ್ ಇರಿಗೇಷನ್ ಅಳವಡಿಸ್ಕೋಬಹುದು. ಆಮೇಲೆ ಈ ಸ್ಪ್ರಿಂಕ್ಲರ್ ಇರಿಗೇಷನ್ ಇಂದ ಕಳೆ ಹೆಚ್ಚಾಗ್ತದೆ. ಈ ಡ್ರಿಪ್ ಇರಿಗೇಷನ್ ಇಂದ ಕಳೆ ನಿರ್ವಹಣೆ ನಾವು ವರ್ಷಕ್ಕೆ 1 ಸತಿ ಮಾಡಿದ್ರು ಸಾಕೆ ಸಾಕು. ಯಾಕಂದ್ರೆ ಇಲ್ಲಿ ಹೊರಗಡೆ ಬೇರೆ ಕಡೆ ತೇವ ಇಲ್ಲದೆ ಇರೋದ್ರಿಂದ ಕಳೆಯ ಪ್ರಮಾಣ ಬಹಳ ಕಡಿಮೆ ಆಗ್ತದೆ. ಆಮೇಲೆ ನೀವು ನೋಡ್ಬೋದು, ಅಲ್ಲಿ ಅಡಿಕೆ ಸೋಗೆಯನ್ನ ನಾವು ಕಟ್ ಮಾಡಿ ಎಲ್ಲ ಮಲ್ಚಿಂಗ್ ಮಾಡಿದೀವಿ. ಆ ಥರ ಮಲ್ಚಿಂಗ್ ಮಾಡಿರೋದ್ರಿಂದ ಅದರಲ್ಲೂ ನೀರು ಬೇಗ ತೇವ ಆಗಿ ಹೋಗಲ್ಲ. ಈ ರೀತಿ ಇದನ್ನ ಬ್ಲಾಕೇಜ್ ಆದರೆ ತೆಗೆದು ಕ್ಲೀನ್ ಮಾಡಲಿಕ್ಕೂ ಇದರಲ್ಲಿ ವ್ಯವಸ್ಥೆ ಇಟ್ಟಿದ್ದಾರೆ. ಈ ರೀತಿ ಕ್ಲೀನ್ ಮಾಡಿ ಮತ್ತೆ ನಾವು ಇದಕ್ಕೆ ಹಾಕ್ಬೋದು. ಹಾಗಾಗಿ ಇದು ಕಟ್ಕೊಳ್ಳೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಆಮೇಲೆ ಇದು ಪ್ರೆಷರ್ ಕಾಂಪೋನೆಂಟ್ ಡ್ರಿಪ್ಪರ್ಸ್ ಅಂತ. ಈ ಡ್ರಿಪ್ಪಲ್ಲಿ ಮೊದಲು ಏನಾಗ್ತಿತ್ತು ಅಂದರೆ, ಹಳೆ ವ್ಯವಸ್ಥೆಯಲ್ಲಿ ತಗ್ಗಿನ ಪ್ರದೇಶಕ್ಕೆ ಜಾಸ್ತಿ ನೀರು ಹೋಗ್ಬಿಡೋದು, ಎತ್ತರದ ಪ್ರದೇಶಕ್ಕೆ ಕಡಿಮೆ ನೀರು ಹೋಗ್ಬಿಡೋದು. ಈಗೆಲ್ಲ ಸಮಸ್ಯೆ ಇರೋದ್ರಿಂದ ಸುಮಾರು ಜನ ಹಿಂದೆ ಕೈ ಬಿಟ್ರು ಡ್ರಿಪ್ನ. ಆದರೆ ಇವತ್ತು ಟೆಕ್ನಾಲಜಿ ಭಾಳ ಮುಂದುವರೆದಿದೆ. ಇದು ಪ್ರೆಷರ್ ಕಾಂಪೋನೆಂಟ್ ಡ್ರಿಪ್ಪರ್ಗಳು ತಯಾರಾಗಿದೆ. ಈ ಪ್ರೆಷರ್ ಕಾಂಪೋನೆಂಟ್ ಡ್ರಿಪ್ಪರ್ಗಳು ತಗ್ಗಿನ ಪ್ರದೇಶಕ್ಕೆ ಎಷ್ಟು ನೀರು ಕೊಡ್ತದೋ ಎತ್ತರದ ಪ್ರದೇಶಕ್ಕೂ ಅಷ್ಟೇ ನೀರು ಹೋಗುವಂಗೆ ಈ ಪ್ರೆಷರ್ ಕಾಂಪೋನೆಂಟ್ ಡ್ರಿಪ್ಪರ್ಸು ಕೆಲಸ ಮಾಡ್ತದೆ.